ನೀನು ನೋಡಿದ್ರೆ ಯಾವಾಗಲೂ ಬೀದಿ ಬೀದಿ ಸುತ್ತಾನೆ ಇರ್ತೀಯ. ಅವನು ಯಾವಾಗ ಲಾರಿ ತಗೊಂಡು ಬಂದು ನಿನ್ನನ್ನು ಹೇಗೆ ಸಾಯಿಸ್ತಾನೆ ಅಂತ ನನಗೆ ಗೊತ್ತಿಲ್ಲ. ಕೊಲೆನ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡೋದು ನನಗೇನು ದೊಡ್ಡ ವಿಷಯನೇ ಅಲ್ಲ. ನಿನ್ನನ್ನು ಸಾಯಿಸಿದ ಮೇಲೆ ನಾನು ಅವನಿಗೆ ಕೈ ತುಂಬ ದುಡ್ಡು ಕೊಡ್ತೀನಿ. ನಿನಗೇನು ಸಿಗುತ್ತೆ ಯೋಚನೆ ಮಾಡು. ನೋಡಿ ಮೇಡಮ್, ನಾನು ಬಡವ, ನಮ್ಮಮ್ಮಂಗೆ ನಾನು ಒಬ್ಬನೇ ಮಗ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ, ನಿಮಗೆ ಕೈ ಮುಗಿತೀನಿ ದಯವಿಟ್ಟು. ಆದರೆ ನಿನಗೆ ಬದುಕೋ ಯೋಚನೆ ಇಲ್ಲ ಅನ್ಸುತ್ತೆ. ಸಾವನ್ನ ನೀನೇ ಹುಡ್ಕೊಂಡು ಹೋಗ್ತಾ ಇದೆಯಾ? ಮೇಡಮ್ ನನ್ನನ್ನು ಬಿಟ್ಬಿಡಿ ಮೇಡಮ್, ನಾನು ಈ ಕಡೆ ತಲೆನೂ ಹಾಕಿ ಮಲ್ಗೋದಿಲ್ಲ. ನೀನು ದಾರಿಗೆ ಬರಲ್ಲ. ನೀನೇ ಫೋನ್ ಮಾಡ್ತೀನಿ. ಮೇಡಮ್ ಬೇಡ ಮೇಡಮ್, ನೀವು ಹೇಳ್ದಾಗೆ ಕೇಳ್ತೀನಿ. ನೀವು ಹೇಳ್ದಾಗೆ ಕೇಳ್ತೀನಿ ಮೇಡಮ್, ದಯವಿಟ್ಟು ಅವ್ರಿಗೆ ಫೋನ್ ಮಾಡಬೇಡಿ. ವೆರಿ ಗುಡ್. ಜೀವನದಲ್ಲಿ ಆದಷ್ಟು ಬೇಗ ಮುಂದೆ ಬರ್ತೀಯ. ನೀನೀಗ ಏನು ಮಾಡಬೇಕು ಅಂದರೆ ಲಕ್ಷ್ಮಿ ಕತೆ ಮುಗಿಸ್ದ ಹಾಗೆ ರಾಘವ್ ಒಂದು ಕತೆ ಕಾಣಿಸ್ಬೇಕು. ಹಾಗಾದ್ರೆ ಅವ್ರನ್ನೂ ಕೊಲೆ ಮಾಡಬೇಕಾ? ಅವನು ನನಗೆ ಬೇಕು. ಅವನು ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ರಾಘವ್ ಎಲ್ಲಿದ್ದಾನೆ ಅಂತ ಕಂಡುಹಿಡಿ, ನಿನ್ನನ್ನು ಬಿಟ್ಬಿಡ್ತೀನಿ. ನೀನು ಕೇಳಿದಷ್ಟು ಹಣ ಆಸ್ತಿ ಎಲ್ಲ ಕೊಡ್ತೀನಿ. ಮೇಡಮ್, ಭಯಕ್ಕೆ ನನಗೆ ದಿಕ್ಕೇ ತೋಚ್ತಾ ಇಲ್ಲ. ಏನು ಮಾಡಬೇಕು ಅಂತ ನೀವೇ ಹೇಳಿ. ಸಿಂಪಲ್. ಅದಿತಿಗಿನ್ನೂ ನೀನು ಎಂಥ ಕಚ್ಚಡ ಅಂತ ಗೊತ್ತಿಲ್ಲ. ಅವಳು ಇನ್ನೂ ನಿನ್ನನ್ನು ಬೆಸ್ಟ್ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದಾಳೆ. ಅವಳ ಮೂಲಕ ಹೋಗು, ರಾಘವ್ ಸಿಗ್ತಾನೆ. ಅದನ್ನ ಬಿಟ್ಟು ನೀಲ್ಕಂಠನ ಮೂಲಕ ರಾಘವ್ನ ಹುಡುಕ್ತೀನಿ ಅಂತ ಹೋದ್ರೆ ಸಿಗೋದು ಚಿಪ್. ಅದಿತಿಗೆ ಪ್ರೀತಿಯಿಂದ ನೀನೊಂದು ಮೊಬೈಲ್ ಫೋನ್ ಕೊಡ್ಸಿದ್ಯಾ ಅಲ್ವಾ? ಅವ್ರ ಜೊತೆ ನೀನು ಮಾತಾಡ್ತೀಯೋ ಅಥವಾ ನಂಬರ್ನ ಟ್ರೇಸ್ ಔಟ್ ಮಾಡಿಸ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ರಾಘವ್ ಸಿಗ್ಬೇಕಷ್ಟೆ. ಆಯ್ತು ಮೇಡಮ್, ಆದಷ್ಟು ಬೇಗ ಆ ಕೆಲಸ ಮಾಡ್ತೀನಿ. ಆದಷ್ಟು ಬೇಗ ಅಲ್ಲ, ಇನ್ನು 24 ಗಂಟೆ ಒಳಗೆ ರಾಘವ್ ನನ್ನ ಕಣ್ಮುಂದೆ ಇರಬೇಕು. ಇಮಿಡಿಯೇಟ್ ಆಗಿ ಈ ಮೆಡಿಸಿನ್ಸ್ ತಗೊಂಡ್ ಬನ್ನಿ. ನಮ್ಮ ಆಸ್ಪತ್ರೆ ಸ್ಟಾಕ್ ಇಲ್ಲ, ಹೊರಗಡೆಯಿಂದ ತಗೊಂಡ್ ಬನ್ನಿ. ಲೇಟ್ ಮಾಡಬೇಡಿ. ಮಾವ ಕೊಡಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಅದಿತಿ, ನಿಮ್ಗೆ ಯಾಕೆ ತೊಂದರೆ? ನಾನೇ ತಗೊಂಡ್ಬರ್ತೇನೆ ಬಿಡು. ಮಾವ, ತೊಂದರೆ ಅಂತ ಹೇಳಿ ನೀವೊಬ್ಬರೇ ಎಷ್ಟು ಅಂತ ಕಷ್ಟಪಡ್ತೀರಾ? ಹಗಲು ರಾತ್ರಿ ದುಡಿತೀರಾ. ನಾನೇ ಹೋಗಿ ತಗೊಂಡ್ಬರ್ತೀನಿ, ನೀವಿಲ್ಲೇ ಇರಿ. ಅದಿತಿ. ಮಾವ, ನೀವಿಲ್ಲೇ ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಸರಿ. ಏನಾಯ್ತು? ಯಾರೋ ಪಾಪಿ ಕೊಲೆ ಮಾಡಕ್ ಪ್ರಯತ್ನ ಮಾಡಿದಾನೆಮ್ಮ. ಯಾರು ಅಂತ ಗೊತ್ತಾಯ್ತಾ? ಇಲ್ಲಮ್ಮ, ಯಾರೋ ಪಾಪಿ ಇಂಥ ಕೆಲಸ ಮಾಡಿ ಯಾರಿಗೂ ಗೊತ್ತಾಗದಿರೋ ಹಾಗೆ ತಪ್ಪಿಸ್ಕೊಂಡು ಹೋಗಿದ್ದಾನಮ್ಮ.
ಈಗ ಅವರ ಪರಿಸ್ಥಿತಿ ಹೇಗಿದೆ? ದೇವರು ಎಲ್ಲರ ಕಷ್ಟ ತೀರಿಸ್ತಾನೆ, ಆದರೆ ದೇವ್ರ ಕಷ್ಟ ತೀರಿಸೋರು ಯಾರು ಅನ್ನೋ ಹಾಗಾಗಿದೆ ಪರಿಸ್ಥಿತಿ. ಏನು ಹೇಳ್ತಿದ್ದೀರಮ್ಮ? ಈ ಆಸ್ಪತ್ರೆಯಲ್ಲಿ ಇರೋರೆಲ್ಲ ಬಂದು ಅವಳ ಹತ್ರ ತಮ್ಮ ಕಾಯಿಲೆ ಹೇಳ್ಕೊಂಡು ತಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಈಗ ಅವಳ ಪ್ರಾಣಕ್ಕೆ ಆಪತ್ತು ಬಂದಿದೆ. ಯಾವತ್ತು ಯಾರಿಗೂ ಕೇಡು ಬಯಸಿದ್ದೀವಳಿಗೆ ಆ ಪಾಪಿ ಯಾಕೆ ಹೀಗೆ ಮಾಡ್ದ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಮ್ಮ. ಪೂರ್ವ ಜನ್ಮದ ಪಾಪದ ಫಲಗಳು ಒಂದೊಂದು ಸಲ ನಮ್ಮನ್ನು ಹೀಗೆ ಕಾಡ್ತಾವಮ್ಮ. ಅವಳು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಅಂಥ ಒಳ್ಳೆ ಮನಸ್ಸಿನವಳು, ಆದರೆ ಈ ಜನ್ಮದಲ್ಲಿ ಕಷ್ಟದ ಮೇಲೆ ಕಷ್ಟ ಅನುಭವಿಸ್ತಾ ಇದ್ದಾಳೆ. ಶ್ರೀಮಂತಿಕೆ ಜೀವನ, ಎಲ್ಲರೂ ಪ್ರೀತಿಸುವಂಥ ಸಂಸಾರ ಅವಳಿಗಿದ್ರು ಅವಳಲ್ಲಿರೋ ಒಂದೇ ಒಂದು ಸಣ್ಣ ಕೊರತೆ ಅವಳ ಸಂಸಾರ ಕಾಡಬಾರ್ದು ಅಂತ ಆಸ್ತಿ ಅಂತಸ್ತು ಸಂಸಾರ ಎಲ್ಲ ಬಿಟ್ಟು ಬಂದು ಬಾಬಾ ಸೇವೆ ಮಾಡ್ತಾ ಇದ್ಲು. ಅವಳ ಬಾಬಾ ನೆನೆಸ್ಕೊಂಡು ಯಾರ ಹಣೆಗೆ ವಿಭೂತಿ ಇಟ್ರು ಅವ್ರ ಕಾಯಿಲೆ ಗುಣ ಆಗ್ತಾ ಇತ್ತು. ಅಂಥ ಕೈಗುಣ ಅವಳದು. ಈಗ ಅವಳನ್ನು ಯಾರು ಕಾಪಾಡ್ತಾರೆ ಅಮ್ಮ? ನಿಮ್ಗೊಂದು ವಿಷಯ ಗೊತ್ತೇನಮ್ಮ? ನಿಮ್ಮ ಮಗನ್ ಕಾಪಾಡು ಅಂತ ಬಾಬಾನ ಹತ್ರ ಬೇಡ್ಕೊಂಡಿದ್ದೆ ಅವಳು. ಏನು ಹೇಳ್ತಿದ್ದೀರಮ್ಮ? ನನ್ನ ಮಗನ್ನ ಕಾಪಾಡಿದವರು ಇವರಲ್ವಾ? ನಿಮ್ಮ ಮಗನ ಜೀವ ಉಳಿಸಿರೋದು ನಾನಲ್ಲ, ಅವರೇ. ನಿಮ್ಮ ಮಗನಿಗಷ್ಟೇ ಅಲ್ಲ ಅಮ್ಮ, ಎಷ್ಟೋ ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರ ಪ್ರಾಣ ಉಳಿಸಿದಾಳೆ. ಅಂಥವಳಿಗೆ ಇವತ್ತಿಂಥ ಪರಿಸ್ಥಿತಿ ಯಾಕೆ ಬಂತು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇನ್ನೂ ಬಾಳಿ ಬದುಕಬೇಕಾಗಿದ್ದ ವಯಸ್ಸು. ಎಷ್ಟೇ ಕಷ್ಟ ಬಂದರೂ ನಗ್ನಗ್ತಾ ಎದುರಿಸ್ತಾ ಇದ್ಲು. ಮತ್ತೆ ಸಂಸಾರ ಸೇರೋ ಅವಕಾಶ ಬಂದರೂ ಹೋಗದೆ ಸಾಯೋ ತನಕ ಬಾಬಾ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಅಂಥವಳಿಗೆ ಬಾಬಾ ಯಾಕೆ ಇಂಥ ಶಿಕ್ಷೆ ಕೊಟ್ಟಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲಮ್ಮ. ಯಾವಾಗಲೂ ಬೇರೆಯವರಿಗೆ ಒಳ್ಳೆಯದನ್ನು ಬಯಸೋರಿಗೆ ಏನೂ ಆಗಲ್ಲ. ಎಲ್ಲ ಭಾರನೂ ಆ ಬಾಬನ ಮೇಲೆ ಹಾಕಿ ಆ ಬಾಬಾ ಒಳ್ಳೇದು ಮಾಡ್ತಾರೆ. ಯಾವ ಜನ್ಮದ ಋಣನೋ ಏನೋ ಆ ತಾಯಿ ಬಂದು ನನ್ನ ಮಗನ ಜೀವ ಉಳಿಸ್ಕೊಟ್ಲು. ಅವಳೀಗ ನನ್ನ ಮಗನಿಗೆ ಪುನರ್ಜನ್ಮ ಕೊಟ್ಟ ತಾಯಿ ಇದ್ದಾಗೆ. ಅಂಥ ಮನಸ್ಸಿರೋ ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಿದೀಯಾ? ನಮ್ಮ ಸಂಸಾರಕ್ಕೆಲ್ಲ ಜನ್ಮ ಕೊಟ್ಟ ಮಹಾತಾಯಿ ಇದ್ದಾಗ ಲಕ್ಷ್ಮಿ ಇದ್ಲು. ನಾನು ಯಾವಾಗಲೂ ಲಕ್ಷ್ಮಿನ ನನ್ನ ಜನ್ಮ ಕೊಟ್ಟವಳ ಜಾಗದಲ್ಲೇ ನೋಡ್ತಿದ್ದೆ. ಲಕ್ಷ್ಮಿನ ಬಿಟ್ಟರೆ ಆ ಸ್ಥಾನದಲ್ಲಿ ಇಟ್ಟು ನೋಡಿದ್ದು ನಾನು ಆ ಹುಡುಗಿನೇ. ನಿನ್ನನ್ನು ಕೈ ಮುಗಿದು ಬೇಡ್ಕೋತೀನಿ, ಅವಳಿಗೆ ಯಾವ ಅಪಾಯವೂ ಇಲ್ಲದೆ ಇರೋ ಹಾಗೆ ಕಾಪಾಡು.